ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಓಕೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಪಿ ಎಫ್ ಸ್ಟೇಟ್ಮೆಂಟ್ನ ಮೊಬೈಲ್ನಲ್ಲಿ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಹಾಗಾದರೆ ಈಗ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ತೀನಿ. ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡ್ಕೊಳ್ಳಿ. ಸೊ ಯಾರು ಸ್ಕಿಪ್ ಮಾಡಿಬಿಡಿ, ಓಕೆನಾ? ಓಪನ್ ಮಾಡಿದ್ಮೇಲೆ ಈ ಸರ್ಚ್ ಬಟನ್ ಇದೆ ನೋಡಿ. ಈ ಸರ್ಚ್ ಬಟನ್ನಲ್ಲಿ ಇ ಪಿ ಎಫ್ ಒ ಲಾಗಿನ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇ ಪಿ ಎಫ್ ಒ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಝೂಮ್ ಮಾಡಿ. ಇಲ್ಲಿ ಸುಮಾರು ಆಪ್ಷನ್ಗಳಿದೆ, ಸೊ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಝೂಮ್ ಮಾಡಿದಾಗ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಇ ಪಾಸ್ಬುಕ್ ಅಂತ ಕಾಣಿಸ್ತಾ ಇದೆ ನೋಡಿ, ಓಕೆನಾ? ಇ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಓಕೆ, ಓಪನ್ ಆಯಿತು. ಓಪನ್ ಆದಮೇಲೆ ಕೇಳ್ತಾ ಇದೆ ನೋಡಿ, ಇ ಪಿ ಎಫ್ ಪಾಸ್ಬುಕ್ ಆ್ಯಂಡ್ ಕ್ಲೈಮ್ ಸ್ಟೇಟಸ್ ಅಂತ. ಯು ಎ ಎನ್ ನಂಬರ್ ಮತ್ತು ಪಾಸ್ವರ್ಡ್ ಅಂತ ಇದೆ ನೋಡಿ. ಈ ಯು ಎ ಎನ್ ನಂಬರ್ ಎಲ್ಲಿರುತ್ತೆ ಅಂದರೆ ನಿಮ್ಮ ಒಂದು ಪೇ ಸ್ಲಿಪ್ನಲ್ಲಿ ಇರುತ್ತೆ, ಓಕೆನಾ? ನೀವು ಒಂದು ಸ್ಯಾಲ್ರಿ ತೊಗೊತೀರಲ್ಲ, ಆ ಪೇ ಸ್ಲಿಪ್ಪಲ್ಲಿ ಇರುತ್ತೆ. ಇಲ್ಲ ನಿಮ್ಗೆ ಆಲ್ರೆಡಿ ಯು ಎ ಎನ್ ನಂಬರ್ ಗೊತ್ತಿರುತ್ತೆ, ಅದನ್ನು ನೀವು ಟೈಪ್ ಮಾಡ್ಬೋದು. ಅದು ಕೆಳಗಡೆ ಪಾಸ್ವರ್ಡ್ನ ಹಾಕಿ. ಸೊ ಪಾಸ್ವರ್ಡ್ ನಿಮಗೆ ನೆನಪಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತಿದ್ದೀನಿ. ಪಾಸ್ವರ್ಡ್ನ ಯಾವ ಥರ ರೀಸೆಟ್ ಮಾಡೋದು ಅಂತ ಅದನ್ನು ಕೂಡ ನಿಮಗೆ ನಾಳೆ ಬಿಡ್ತಾ ಇದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಸೊ ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಎಂಟರ್ ಕ್ಯಾಪ್ಚ್ ಅಂತ, ಅದನ್ನು ನೀವು ಟೈಪ್ ಮಾಡಬೇಕಾಗತ್ತೆ. N4DFC. ಓಕೆ, ಮೇಡಮ್ ನೀವು ಯು ಎ ಎನ್ ನಂಬರ್ ಹಾಕಬೇಕು. ಕೆಳಗಡೆ ಪಾಸ್ವರ್ಡು, ಕೆಳಗಡೆ ಬಂದ್ಬಿಟ್ಟು ನೇಮ್ಗಳಿದೆಯಲ್ಲ A5ME6, ಅದನ್ನು ನೀವು ಟೈಪ್ ಮಾಡಬೇಕಾಗತ್ತೆ. ಕೆಳಗಡೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಇನ್ವ್ಯಾಲಿಡ್ ಯು ಎನ್ ಪಾಸ್ವರ್ಡ್ ಅಂತ ಬರ್ತಾ ಇದೆ. ಸೊ ನಾನು ಪಾಸ್ವರ್ಡು ಕರೆಕ್ಟಾಗಿ ಹಾಕಿಲ್ಲ. ಸೊ ಪಾಸ್ವರ್ಡು ಮತ್ತು ಯು ಎನ್ ನಂಬರ್ ನೀವು ಕರೆಕ್ಟಾಗಿ ಹಾಕಬೇಕಾಗತ್ತೆ. ಇಲ್ಲ ಅಂದರೆ ನೀವು ಎಷ್ಟು ಟ್ರೈ ಮಾಡಿದ್ರು ಅದು ಓಪನ್ ಆಗೋದ. ಈಗ ಪಾಸ್ವರ್ಡ್ ಕರೆಕ್ಟಾಗಿ ಹಾಕಿದ್ದೀನಿ, ಮತ್ತು ಕೆಳಗಡೆ ಕ್ಯಾಚ್ ಇದೆಯಲ್ಲ ಅದನ್ನು ಕೂಡ ಕರೆಕ್ಟಾಗಿ ಹಾಕಿದ್ದೀನಿ. ಈಗ 100% ಓಪನ್ ಆಗುತ್ತೆ ನೋಡಿ. ಈಗ ನೆಕ್ಸ್ಟ್ ಪೇಜಿಗೆ ಹೋಗ್ತೀನಿ ನೋಡಿ. ಈಗ ಓಪನ್ ಆಗುತ್ತೆ. ಈ ಕೆಳಗಡೆ ವರ್ಡ್ಸ್ ಇದೆಯಲ್ಲ, ಅದು ಕ್ಯಾಪ್ಸಸ್ ಮಾಡಿ ನೀವು ಕರೆಕ್ಟ್ ಹಾಕಬೇಕಾಗತ್ತೆ, ಇಲ್ಲಾಂದರೆ ಓಪನ್ ಆಗಲ್ಲ. ಅದಕ್ಕೆ ಎಷ್ಟೋ ಟೈಮ್ ತೊಗೊಂಡಿದೆ, ಓಕೆನಾ? ಸೊ ನೋಡಿ, ಈ ಥರ ಒಂದು ಪೇಜ್ ಓಪನ್ ಆಯಿತು. ಇಲ್ಲಿ ನೀವು ಕೆಳಗಡೆ ಹೋಗಬೇಕು, ಅಥವಾ ಇಲ್ಲಿ ಮೇಡಮ್ 3 ಡಾಟ್ ಇದೆಯಲ್ಲ, ಡಾಟ್ಗೆ ಹೋಗ್ಬಿಟ್ಟು ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಹೋದರೆ ಅಲ್ಲಿ ಡೌನ್ಲೋಡ್ ಆ್ಯಸ್ PDF ಅಂತ ಇದೆ ನೋಡಿ, ಅದೇ ನಿಮ್ಮ ಇ ಪಿ ಎಫ್ ಪಾಸ್ಬುಕ್, ಓಕೆನಾ? ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ಡೌನ್ಲೋಡ್ ಫೈಲ್ ಕೊಟ್ಟರೆ ನಿಮಗೆ ಅದು ಡೌನ್ಲೋಡ್ ಆಗುತ್ತೆ. ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೆ, ಅದಕ್ಕೆ ಡೌನ್ಲೋಡ್ ಏನಕ್ಕೆ ಹೇಳ್ತು ನೋಡಿ. ಈ ಥರ ಇ ಪಿ ಎಫ್ ಪಾಸ್ಬುಕ್ನ ಡೌನ್ಲೋಡ್ ಮಾಡೋದು.